आरआर मीडिया 24/7 में आपका स्वागत है। बिग ब्रेकिंग न्यूज़। बिदर पुलिस की बड़ी कार्रवाई। बिदर तालुका के जनवाड़ा पुलिस थाना क्षेत्र के अंतर्गत आने वाले मरखल गांव स्थित श्री गणेश मंदिर के पास पुलिस ने कार्रवाई करते हुए 2 आरोपियों को गिरफ्तार किया है। आरोपियों के कब्जे से एचपी गैस के कुल 48 गैस सिलेंडर जब्त किए गए, जिनमें 41 खाली और 7 भरे हुए सिलेंडर शामिल है। जब्त सिलेंडरों की कुल कीमत 1,12,495 बताई गई है। इसके अलावा आरोपियों के कब्जे से 2 ऑटो वाहन भी जब्त किए गए, जिनकी कीमत 5,12,495 आंकी गई है। कुल मिलाकर पुलिस ने 6,24,990 मूल्य का सामान अपने कब्जे में लिया है। इस संबंध में जानकारी बिदर डीएसपी ने मीडिया को बताई। ऐसे ही खबरें देखने के लिए चैनल को लाइक करें, शेयर करें और यूट्यूब पर चैनल को सब्सक्राइब ज़रूर कर लें। ಎಲ್ಲರೂ ನಮಸ್ಕಾರ. ಸೊ ತಮಗೆಲ್ಲ ಗೊತ್ತಿದ್ದಂಗೆ ಸಿಲಿಂಡರ್ ಅಭಾವ ಇರೋದೆಲ್ಲ ತಮಗೆ ಗೊತ್ತಿದೆ. ಸಿಲಿಂಡರ್ ಅಭಾವ ಆಗ್ತಾಯಿದೆ. ಸೊ ಕಸ್ಟಮರ್ಗೆ ಮತ್ತು ಪಬ್ಲಿಕ್ಕಿಗೆ ಸಿಲಿಂಡ್ರ್ ಏನು ಅತ್ಯವಶ್ಯಕವಾಗಿ ಅವಶ್ಯಕತೆ ಇರೋದ್ರಂತರ ಸೊ ನಾವು ಸರಬರಾಜು ಕೂಡ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದು ಕೂಡ ಅಕ್ರಮವಾಗಿ ಮತ್ತು ಯಾವುದೇ ಒಂದು ಉದ್ದೇಶದಿಂದ ಏನು ದುರುದ್ದೇಶದಿಂದ ನಾವು ಸಾಗಣೆ ಮಾಡಬಾರ್ದು ಅಂಥೇಳಿ ನಾವು ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ದಿನವೂ ಕೂಡ ನಾವು ಸರ್ವೆಲೆನ್ಸ್ ಮಾಡ್ತಾ ಇರ್ತೀವಿ, ಮಾಹಿತಿಯನ್ನು ತೆಗಿತಾ ಇರ್ತೀವಿ. ಸೊ ಇವತ್ತಿನ ದಿನ ನಮಗೇನಾಗಿದೆ, ಒಂದು ಮಾಹಿತಿ ಬರುತ್ತೆ. ಮಾಹಿತಿ ಬಂದ ಮೇರೆಗೆ ಈ ಮರ್ಕಲ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಸಂತೋಷ್ ಅಂತೇಳಿ, ಸೊ ಅವನು ಅಕ್ರಮವಾಗಿ ಸುಜಾತ ಗ್ಯಾಸ್ ಏಜೆನ್ಸಿ ಅಂತ ಬೀದರಲ್ಲಿದೆ. ಸೊ ಅವರಿಂತ ಒಂದು ಪಡ್ಕೊಂಡ್ಬಿಟ್ಟು ಯಾವುದೋ ಒಂದು ಉದ್ದೇಶದಿಂದ ಅವನು ಹೆಚ್ಚಿನ ಒಂದು ದುಡ್ಡಿಗೆ ಕೊಡುವಂಥ ಒಂದು ಕೆಲಸ ಮಾಡ್ತಾಯಿದ್ದ ಮಾಹಿತಿ ಬಂದ ಮೇರೆಗೆ ನಾವು ಬಂದಿದ್ದೇವೆ. ಅದರ ನಮ್ಮ ಜೊತೆಗೆ ಫುಡ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ. ಅವ್ರ ಸಮಕ್ಷಮ ನಾವು ದಾಳಿ ಮಾಡಿದಾಗ ಒಟ್ಟು 48 ಗ್ಯಾಸ್ಗಳು ನಮಗೆ ಸಿಲಿಂಡರ್ಗಳನ್ನು ಸಿಕ್ಕಿದ್ದಾವೆ. ಅದರಲ್ಲಿ 7 ತುಂಬಿದ್ದಾವೆ, 41 ಖಾಲಿ ಇದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ ಮತ್ತು ಅದರ ಜೊತೆಗೆ 2 ಆಟೋಗಳನ್ನು ಸೀಸ್ ಮಾಡಿದ್ದೀವಿ. ಸೊ ಮುಂದಿನ ಕ್ರಮವನ್ನು ನಾವು EC ಆ್ಯಕ್ಟಲ್ಲಿ ನಾವು ಕ್ರಮ ಜರುಗಿಸ್ತೀವಿ. ಸರ್, ಎಲ್ಲ ಗ್ಯಾಸ್ಗಳು ಏನು ಮನೆ ಸಪ್ಲೈ ಮಾಡ್ತಿರೋದು ಬುಕ್ ಆಗಿರೋದು ಅಥವಾ ಏನು ಅನಧಿಕೃತ? ಈಗ ನಮಗೆ ಮಾಹಿತಿ ಬಂದರೆ ಅವ್ರಂತಲ್ಲಿ ಯಾವುದೂ ರೆಕಾರ್ಡನ್ನು ಸಿಕ್ಕಿಲ್ಲ. ಸೊ ನಮ್ಮ ತನಿಖೆ ಈಗ FIR ಆಗ್ತದೆ. FIR ಆದಮೇಲೆ ಆರೋಪಿಗಳನ್ನ ತೊಗೊಂಡ್ಬಿಟ್ಟು ಅವ್ರ ವಿಚಾರಣೆ ಮಾಡ್ತೇವೆ. ವಿಚಾರಣೆ ಮಾಡಿದ್ಮೇಲೆ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರ್ತದೆ ಆ ಏಜೆನ್ಸಿ ಮೇಲೆ ಸಾಕಷ್ಟು ಜನ ಸಾಲಗಟ್ಟು ನಿಲ್ತಾರೆ. ಬಟ್ ಮನೆಗೆ ಏನು ಹೆಚ್ಚಿನ ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಆಗ್ತಾರದ ಅನ್ಸರಿ? ಹೌದು, ಅದನ್ನು ಅಂದರೆ ತನಿಖೆಯೊಳಗೆ ಗೊತ್ತಾಗುತ್ತೆ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಅವ್ರನ್ನ ನಾವು ವಿಚಾರಣೆ ಮಾಡಿ ನೋಡಿದಾಗ ಯಾವುದೂ ನಮಗೆ ಪೂರಕವಾಗಿ ಮಾಹಿತಿ ಕೊಟ್ಟಿಲ್ಲ. ಈ ತನಿಖೆಯೊಳಗೆ ಕಂಡು ಬರುತ್ತೆ. ಸರ್, ಗ್ಯಾಸ್ನವ್ರೇನು ಅವರು ಹೆಚ್ಚಿಗೆ ಕೊಟ್ಟು ತಂದೇನಂತಾರೆ, ಅವರು ಹೆಂಗೆ ಕೊಟ್ಟರು ನಿಮಗೆ? ಈಗ ಅದು ತನಿಖೆಯೊಳಗೆ ಕಂಡುಕೋಬೇಕಾಗತ್ತೆ. ಐ ಥಿಂಕ್ ಹಂಗೆ ಇರ್ಬೋದು, ಬಟ್ ತನಿಖೆಯೊಳಗೆ ಕಂಡು ಬರುತ್ತೆ.